ನಮ್ದೇನಿಲ್ಲ ರೀ, ನಮ್ದು ಏನೂ ಇಲ್ಲ, ನಾವು ವಾಸ್ತವವಾಗಿ ವರದಿ ಮಾಡಿ ಕೊಡ್ತೇವೆ, ಮೇಲ್ನವರು ಚೇಂಜ್ ಮಾಡಿದ್ರೆ ನಾನೇನು ಮಾಡ್ಲಿಕ್ಕಾಗುತ್ತೆ ಅಂತೇಳಿ ನೇರವಾಗಿ ರಿಪಬ್ಲಿಕ್ ಕನ್ನಡದ ವರದಿಗಾರ ಮಾತನಾಡಿರುವಂತಹ ಮಾತುಗಳು. ರಿಪಬ್ಲಿಕ್ ಕನ್ನಡದವರು ಏನೇನು ಡ್ರಾಮಾ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಜೀವಂತ ಸಾಕ್ಷಿ ರಿಪಬ್ಲಿಕ್ ಕನ್ನಡ ಒಂದೇ ಅಲ್ಲ. ಎಲ್ಲ ಸ್ಯಾಟಲೈಟ್ ಚಾನೆಲ್ಗಳು ಇವತ್ತು ಯಾರನ್ನ ರಕ್ಷಣೆ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಅನ್ನೋದನ್ನ ನಗ್ನ ಸತ್ಯ ನೋಡಿ ಆ ವರದಿಗಾರನಿಂದ ಬಂತು. ವರದಿಗಾರ ಸಂವಿಧಾನ ಪ್ರಜಾಪ್ರಭುತ್ವವನ್ನ ಹಾಳು ಮಾಡ್ತಾ ಇರುವಂತ ಭ್ರಷ್ಟ ರಾಜಕಾರಣಿಗಳು, ಭ್ರಷ್ಟ ನೌಕರರು, ಜೊತೆಗೆ ಅವರನ್ನ ಎಚ್ಚರಿಸಬೇಕಾದಂತಹ ದನಿ ಆಗಬೇಕಾಗಿದ್ದಂತಹ ಮಾಧ್ಯಮಗಳು ಇವತ್ತು ನಡೆದುಕೊಳ್ತಾ ಇರುವಂತಹ ರೀತಿ ನೀತಿಗಳು ಈ ವಿಡಿಯೋಗಳ ಸಾಕ್ಷಿ. ಫ್ರೀಡಮ್ ಪಾರ್ಕ್ ಅಲ್ಲಿ ರಿಪಬ್ಲಿಕ್ ಕನ್ನಡದ ವರದಿಗಾರ ಹೇಳ್ತಾನೆ, ನಮ್ದೇನಿಲ್ಲ ರೀ, ನಮ್ದು ಏನೂ ಇಲ್ಲ, ನಾವು ವಾಸ್ತವವಾಗಿ ವರದಿ ಮಾಡಿ ಕೊಡ್ತೇವೆ, ಮೇಲ್ನವರು ಚೇಂಜ್ ಮಾಡಿದ್ರೆ ನಾನೇನು ಮಾಡ್ಲಿಕ್ಕಾಗುತ್ತೆ ಅಂತೇಳಿ ನೇರವಾಗಿ ರಿಪಬ್ಲಿಕ್ ಕನ್ನಡದ ವರದಿಗಾರ ಮಾತನಾಡಿರುವಂತಹ ಮಾತುಗಳು. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಏನೇನು ನಡೀತಾ ಇದೆ ಅಂತೇಳಿ ನಿಮಗೆ ಅರ್ಥ ಆಗಿದೆ ಅನ್ಕೊಂತೇವೆ. ಫ್ರೀಡಮ್ ಪಾರ್ಕ್ ಅಲ್ಲಿ ಪ್ರತಿಭಟನೆ ನಡೀತಾ ಇದೆ. ಅಲ್ಲಿ ಗಿರೀಶ್ ಮಟ್ಟಣ್ಣವರು ಮೀಡಿಯಾ ಮುಂದೆ ಮಾತನಾಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದವರು ಮಾತನಾಡ್ಬೇಕಾದ್ರೆ ಗಿರೀಶ್ ಮಟ್ಟಣ್ಣವರು ಹೇಳಿರುವಂಥ ವಿಚಾರಕ್ಕೆ ಜನ ರಿಪಬ್ಲಿಕ್ ಕನ್ನಡದವ್ರನ್ನ ಪ್ರಶ್ನೆ ಮಾಡ್ತಾರೆ. ಆ ಹೆಣ್ಣು ಮಗಳು ಸ್ಯಾಟಲೈಟ್ ಚಾನೆಲ್ ಯಾವ ರೀತಿ ಬೈತಾ ಇದ್ದಾರೆ, ಎಲ್ಲವನ್ನೂ ಗೊತ್ತಿದ್ರು ಸಹ ಇವರು ಯಾವ ರೀತಿ ಡ್ರಾಮಾ ಮಾಡ್ತಾ ಇದ್ದಾರೆ ಅಂದರೆ ಸಂವಿಧಾನವನ್ನ ಕೊಟ್ಟಿರುವಂಥ ಸ್ವತಂತ್ರವನ್ನ ಬಳಸ್ಕೊಂಡು ಏನು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಜೀವಂತ ಸಾಕ್ಷಿ ಇದು. ರಿಪಬ್ಲಿಕ್ ಕನ್ನಡದವರು ಏನೇನು ಡ್ರಾಮಾ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಜೀವಂತ ಸಾಕ್ಷಿ ರಿಪಬ್ಲಿಕ್ ಕನ್ನಡ ಒಂದೇ ಅಲ್ಲ. ಎಲ್ಲ ಸ್ಯಾಟಲೈಟ್ ಚಾನೆಲ್ಗಳು ಇವತ್ತು ಯಾರನ್ನ ರಕ್ಷಣೆ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಅನ್ನೋದನ್ನ ನಗ್ನ ಸತ್ಯ ನೋಡಿ ಆ ವರದಿಗಾರನಿಂದ ಬಂತು. ವರದಿಗಾರ ಹೇಳ್ತಾನೆ, ನಾವು ಕೊಟ್ಟಿರುವಂಥದ್ದು, ನಾವು ಕೊಡುವಂತಹ ವಿಚಾರಗಳು ನಮ್ಮ ಕರ್ತವ್ಯ, ಅವ್ರು ಏನು ಎಡಿಟ್ ಮಾಡ್ತಾರೋ ನಮಗೆ ಗೊತ್ತಿಲ್ಲ ಅಂತಂದ್ರೆ ಅಲ್ಲಿ ಕೂತಿರುವಂತಹ ಎಡಿಟರ್ಗಳ ಮನಸ್ಥಿತಿ ಯಾವ ರೀತಿ ಇದೆ, ಎಡಿಟರ್ಗಳಿಗೆ ಯಾವ ರೀತಿ ಸಂದೇಶಗಳು ಬರ್ತಾ ಇದೆ, ಎಡಿಟರ್ಗಳಿಗೆ ಯಾವ ರೀತಿ ವಿಚಾರಗಳು ಬರ್ತಾ ಇದೆ, ಎಲ್ಲಿಂದ ಬರ್ತಾ ಇದೆ, ಚಾನೆಲ್ಗಳನ್ನ ಮುಖ್ಯಸ್ಥರು ಯಾವ ರೀತಿ ಸಂದೇಶ ಕಳಿಸ್ತಾರೋ ಅದೇ ರೀತಿ ಮಾಡ್ತಾ ಇದ್ದಾರೆ ಅಂತ ಆಯ್ತಲ್ಲ. ಇದು ಸಂವಿಧಾನ ಪ್ರಜಾಪ್ರಭುತ್ವವನ್ನ ಹಾಳು ಮಾಡ್ತಾ ಇರುವಂತ ಭ್ರಷ್ಟ ರಾಜಕಾರಣಿಗಳು, ಭ್ರಷ್ಟ ನೌಕರರು, ಜೊತೆಗೆ ಅವರನ್ನ ಎಚ್ಚರಿಸಬೇಕಾದಂತಹ ದನಿ ಆಗಬೇಕಾಗಿದ್ದಂತಹ ಮಾಧ್ಯಮಗಳು ಇವತ್ತು ನಡೆದುಕೊಳ್ತಾ ಇರುವಂತಹ ರೀತಿ ನೀತಿಗಳು ಈ ವಿಡಿಯೋಗಳ ಸಾಕ್ಷಿ. ಈ ಸಮುದಾಯ, ಈ ಏನು ಭಾರತ ದೇಶದಲ್ಲಿ 145 ಕೋಟಿ ಜನಸಂಖ್ಯೆ ಇದ್ದಾರಲ್ಲ, ಸಮುದಾಯವಾಗಿದ್ದಾರಲ್ಲ, ಈ ಸಮುದಾಯದವರಿಗೆ ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ನಾವು ಪ್ರಭುಗಳನ್ನದೇ ಮರ್ತಿದ್ದಾರೆ. ಇಲ್ಲಿ ಅನ್ಯಾಯ ನಡೀತಾ ಇದೆ ರೀ. ಒಂದೇ ಒಂದು ಕೇಸ್ ಅಲ್ಲ ಇದು ಒಂದೇ ಒಂದು ಕೇಸ್ ಅಲ್ಲ, ಇದು ಸೌಜನ್ಯ ಕೇಸ್ ಒಂದೇ ಅಲ್ಲ, ಇದು ನೂರಾರು ಹೊರಗಡೆ ಬರ್ತಾ ಇದೆಯಲ್ಲ. ಒಟ್ಟಿನಲ್ಲಿ ನೀವು ಸ್ಟಾರ್ಟಿಂಗ್ ಇಂದ ನೋಡ್ತಾ ಬನ್ನಿ, SIT ರಚನೆ ಆದಾಗಿಂದ ಹಿಡಿದು ಚಿನ್ನಯ್ಯನ ವಿಚಾರ ಬಂದಾಗಿನಿಂದಲೂ ಟೋಟಲಿ ಎಲ್ಲ ಚಾನೆಲ್ಗಳಲ್ಲಿರುವಂತಹ ಮುಖ್ಯಸ್ಥರುಗಳು ಒಂದು ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ಚಾನೆಲ್ಗಳ ಮುಖ್ಯಸ್ಥರು ಡಿಸೈಡ್ ಮಾಡಿಬಿಟ್ಟಿದ್ದಾರೆ, ಶತಾಯ ಗತಾಯ ಈ SIT ತನಿಖೆಯ ಮನಸ್ಥಿತಿಯನ್ನು ಚೇಂಜ್ ಮಾಡಬೇಕು, SITಯನ್ನು ಸ್ಟಾಪ್ ಮಾಡಿಸ್ಬೇಕು ಅಂತೇಳಿ ರಾಜಕಾರಣಿಗಳು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಭಯಾನಕವಾದಂತಹ ಬೆಳವಣಿಗೆ ಈ ಸ್ಯಾಟಲೈಟ್ ಚಾನೆಲ್ಗಳನ್ನ ಮುಖ್ಯಸ್ಥರುಗಳು ಈಗಾಗಲೇ ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ಹುಡುಕ್ತಾ ಇದ್ದಾರೆ. ಬುರ್ಡೆ ಗ್ಯಾಂಗ್ ಅಂತ ಹೇಳ್ತಾರೆ. ಬುರ್ಡೆ ಗ್ಯಾಂಗ್ ಅಲ್ಲಪ್ಪ, ಬುರ್ಡೆ ಮಾಧ್ಯಮದವರು ನೀವು. ಅನ್ಯಾಯ ಆಗಿದೆ, ತಪ್ಪಾಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಎಷ್ಟು ಈಗ ಚಿನ್ನಯ್ಯ ತೋರಿಸಿಕೊಟ್ಟಂತಹ ಇದರಲ್ಲಿ ಎಷ್ಟು ಬುರುಡೆಗಳು ಸಿಕ್ಕಿದವು? ಒಂದು ಸಿಕ್ಕಿದೆಯಾ? 11 ಏನಲ್ಲಿ ಒಂದು ಸಿಕ್ಕಿದೆಯಾ? ಇವತ್ತು ಏನೋ ವಿಠಲ್ ಗೌಡ್ರು ತೋರಿಸಿರುವಂಥ ಜಾಗದಲ್ಲಿ ಅಷ್ಟು ಸಿಕ್ಕಿದೆಯಾ? ಗುಬ್ಬಿಯ ಒಬ್ಬ ಯುವಕ, ಬಾರ್ನಲ್ಲಿ ಕೆಲಸ ಮಾಡ್ತಾ ಇರುವಂತಹ ಯುವಕನ ಬುರುಡೆ ಅಲ್ಲಿ ಬಂಗ್ಲೆ ಗುಡ್ಡದ ಮೇಲ್ಗಡೆಗೆ ಸಿಗುತ್ತೆ, ಅದು ಕೊಡಗಿನ ವ್ಯಕ್ತಿಯ ಜೊತೆ ಸಿಗುತ್ತೆ ಅಂತಂದ್ರೆ ಏನಿದ್ರ ಅರ್ಥ? ಇದರ ಬಗ್ಗೆ ಯಾರೂ ಮಾತಾಡೋದಿಲ್ಲ. ಬಿಟ್ಟು ಇಷ್ಟೆಲ್ಲ ಆಗ್ತಿದ್ರು ಸಹ ಕೇಳಬಾರ್ದು. ಯಾಕೆ? ಮಾಧ್ಯಮಗಳು ಇವತ್ತು ಅವ್ರು ಹೇಳಿದ್ದೇ ಸತ್ಯ ಅಂತ ನಾವು ನಂಬಬೇಕು.
ಪ್ರಶ್ನೆ ಮಾಡಬಾರ್ದು. ಇವರಿಗೆ ಆತಂಕ, ಭಯ, ಇವರಿಗೆ ಕೊಡ್ತಾ ಇರುವಂತಹ ಇದು ನಿಂತೋಗ್ಬಿಡುತ್ತಲ್ಲ. ನಿಜಕ್ಕೂ ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಮಾಧ್ಯಮಗಳು ನಡ್ಕೊಳ್ತಾ ಇರುವಂತಹ ರೀತಿ ನೋಡಿದ್ರೆ ನಿಜಕ್ಕೂ ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವರು ಕೊಟ್ಟಿರುವಂತಹ ಸ್ವತಂತ್ರವನ್ನ ಇವರು ಮಹಾರಾಜರು ಅನ್ಕೊಂಡ್ಬಿಟ್ಟಿದ್ದಾರೆ, ನಾವೇ ಸರ್ವಾಧಿಕಾರಿಗಳು ಅನ್ಕೊಂಡ್ಬಿಟ್ಟಿದ್ದಾರೆ. ಇವರು ಮಾತನಾಡಬೇಕಾಗಿದ್ದಂಥದ್ದು ಜನರ ಧ್ವನಿಯಾಗಿ. ತಪ್ಪು ಆಗಿದೆಯಾ? ಸುಪ್ರೀಂ ಕೋರ್ಟ್ಗೆ ಹೋಗಿದಾರಾ? ಪ್ರಯತ್ನ ಅಲ್ವಾ ಅದು? ಸುಪ್ರೀಂ ಕೋರ್ಟ್ ಪ್ರಯತ್ನ ಅಲ್ವಾ ಅದು? ಸುಪ್ರೀಂ ಕೋರ್ಟ್ ಹೇಳಿರಬೇಕು. ಇವೆಲ್ಲನೂ ಏನು ನಡೆಯಲ್ಲ ಬಿಡಿ, ಏನು ಅಂತೇಳಿ ಇದು ಅವ್ರು ಹೇಳಿದ್ದಾರೆ. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕಿದಾಗ ಅವ್ರು ಹೇಳಿರ್ತಾರೆ ಕೆಳಗಡೆ. ಪ್ರಯತ್ನ ಬಿಟ್ರ ಸುಪ್ರೀಂ ಕೋರ್ಟ್ ನ್ಯಾಯಾಂಗದ ಮೇಲೆ ನಂಬಿಕೆ ಇಟ್ಟು ಹೋಗಿದ್ರಲ್ಲ, ನಂಬಿಕೆ ಇಟ್ರ ಸುಪ್ರೀಂ ಕೋರ್ಟ್ ಹೇಳಿದ್ಯಾ ಇದನ್ನು ಮುಂದುವರಿಸಬಾರ್ದು ಅಂತ ಹೇಳಿದ್ಯಾ? ವಜಾ ಮಾಡಿದೆ. ವಜಾ ಮಾಡಿದ್ದಕ್ಕೆ ಇದನ್ನ ಏನೇನು ಕಥೆಗಳನ್ನ ಕಟ್ತಾ ಇದ್ದೀರಿ? ಮಾಧ್ಯಮಗಳ ಮುಖವಾಡ ನನ್ನ ಫ್ರೀಡಂ ಪಾರ್ಕ್ನಲ್ಲಿ ಜನರು ಚೀಮಾರಿ ಹಾಕಿದ್ರಲ್ಲ, ಅವಾಗಲೇ ಹೋಯ್ತು. ಈಗಾಗಲೇ ಜನರು ನಿಮ್ಮ ಮೇಲೆ ವಿಶ್ವಾಸವನ್ನ ಕಳ್ಕೊಂಡಿದ್ದಾರೆ. ಕೆಲವಷ್ಟು ಜನರನ್ನ ಉಳಿಸೋದಕ್ಕೋಸ್ಕರವಾಗಿ ನಿಮ್ಮ ತನವನ್ನ ನೀವು ಕಳ್ಕೊಳ್ತಾ ಇದ್ದೀರಲ್ಲ. ಜನರು ಚೀಮಾರಿ ಹಾಕುವಂತಹ ಲೆವೆಲ್ಗೆ ಕಳ್ಕೊಂಡಿದ್ದೀರಲ್ಲ. ಸ್ನೇಹಿತರೆ, ಪ್ರಜಾಪ್ರಭುತ್ವ ಉಳಿಸಬೇಕು, ಸರ್ವಾಧಿಕಾರ ಸರ್ವಾಧಿಕಾರತನ ಅಳಿಬೇಕು. ಈ ಮಾಧ್ಯಮಗಳ ಸರ್ವಾಧಿಕಾರತನ, ಈ ರಾಜಕಾರಣಿಗಳ ಸರ್ವಾಧಿಕಾರಿತನ, ಈ ಹಣವಂತರ ಸರ್ವಾಧಿಕಾರತನ ಅಳಿಬೇಕು. ನಿಜವಾದಂತಹ ಪ್ರಜಾಪ್ರಭುತ್ವ ಉಳಿಬೇಕು. ಅದಕ್ಕೋಸ್ಕರವಾಗಿ ಪ್ರಜೆಗಳೆಲ್ಲವೂ ಎಚ್ಚೆತ್ಕೊಳ್ಬೇಕು, ಪ್ರಶ್ನೆ ಮಾಡಿ. ಅದು ರಿಸಲ್ಟ್ ಆಮೇಲೆ ಏನು ಬರುತ್ತೋ ಗೊತ್ತಿಲ್ಲ. ಇವತ್ತು SIT ಆಗಿದೆ, ಮುಕ್ತವಾಗಿ ಅವಕಾಶ ಕೊಡಿ, ತನಿಖೆ ಆಗಲಿ, ಯಾರ ಅಸ್ಥಿಪಂಜರಗಳು ಎಲ್ಲಿ ಬಂತು ಅಂತ ಆಗಲಿ, ಎಲ್ಲವೂ ಹೊರಗಡೆ ಬರಲಿ. ತಪ್ಪು ಮಾಡಿದವನು ಶಿಕ್ಷೆ ಅನುಭವಿಸ್ತಾನೆ, ಉಪ್ಪು ತಿಂದವನು ನೀರು ಕುಡಿತಾನೆ. ಇದೆಲ್ಲವೂ ಸತ್ಯ ಇದೆ. ಪ್ರಶ್ನೆ ಮಾಡಿ. ಮಾಧ್ಯಮಗಳಾಗಿ ಪ್ರಶ್ನೆ ಮಾಡಲ್ಲ ಬಿಡಿ, ಮಾರ್ಕೊಂಡು ಆಗೋಗಿದ್ದೆವು. ಕೊನೆಯ ಪಕ್ಷ ಈ ಯೂಟ್ಯೂಬರ್ಸ್ ಇರೋದ್ರಿಂದ ಇವತ್ತು ಈ ಸತ್ಯಗಳು ಹೊರಗಡೆ ಬರ್ತಾ ಇದೆ. ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.